Good morning, everybody. Good morning, sir. Who are you? I am fine, sir. Who are you? I am fine. Fine. Today we shall discuss about the poem. I am the land. Extracts. Another subject of figures of speech. This poem is very important. 1 mark and then 2 marks. So 1 mark figures of speech, 1 mark, 2 marks extracts, sometimes 3 marks. So I am the land. Discuss. About the poem. The poem describes the patience of Mother Earth as we humans reciprocable to her, but she is very confident and sure that we can never shackle here. Don't talk. Summary. The earth is telling the human beings that they think that they have owned earth, but she is land and so she waits patiently. People shout and proclaim that the land is theirs. They buy lands, drill holes in it and drive over, but still the waits patiently. Then someone plows her and plants seeds and she gives them fruit, grass, trees, etc. This results in peoples becoming joyous and they sing and dance. Sometimes people come and try to fence her and create boundaries which tries to choke her, but the earth asserts that she is the land and no one can put a fence around the planet Earth. She was patently for people to realize. I am the land. Okay. What do you mean? I am. I am the land. Owner. I am the land. I am the house. I am the field. I am the vehicle. ನೋಡಿ ಇಲ್ಲಿ ಕವಿ ಆ ಭೂಮಿಯನ್ನು ಎಷ್ಟು ಅದರ ಪರವಾಗಿ ಮಾತಾಡ್ತಾನೆ, ಭೂಮಿಯ ಪರವಾಗಿ ಮಾತಾಡ್ತಾನೆ. ಏನ್ ಮಾತಾಡ್ತಾನೆ ನೋಡಿ, ಭೂಮಿ ಮೇಲೆ ನೆಲ ಇದೆ. ಭೂಮಿ ಅಂದ್ರೆ ನೆಲ, ಅದರ ಜೊತೆಗೆ ನೀರಿದೆ, ಗಾಳಿ ಇದೆ, ನಾಡು ಇದೆ, ಲ್ಯಾಂಡ್ ಅಂದ್ರೆ ಹೊಲ, ಫೀಲ್ಡ್. ಇವುಗಳನ್ನ ಅವನು ನಿಧಾನವಾಗಿ ಗಮನಿಸ್ತಾನೆ. ಯಾವ ತರ ನೋಡಿ, ಅವನ ಇಮ್ಯಾಜಿನೇಷನ್ ನೋಡಿ. ಸೊ ಮೇರಿನ ಡಿ ಬೆಳಗ್ಗೆ ಅಂತ ದ ಪೈನ್ ರಿಟರ್ನ್ ಬೈ ಈ ಒಂದು ಭೂಮಿಯ ಒಡೆತನಕ್ಕಾಗಿ ಅವ್ರು ಏನ್ ಮಾಡ್ತಾನೆ, ಜಗಳ ಮಾಡ್ತಾರೆ. ಸ್ಟ್ರಗಲ್ ಫಾರ್ ಪೀಪಲ್ಸ್. ಅದನ್ನ ಬಹಳ ತಾಳ್ಮೆಯಿಂದ ನೋಡಿ. ಅದಕ್ಕೆ ತಾಳ್ಮೆ ಇದೆಯಲ್ಲ ಜಗತ್ತಿನ ಅದ್ಭುತವಾದಂತಹ ಪ್ರಯತ್ನ. ತಾಳಿದವನು ಬಾಳೆ. ಹಾಗೆ ತಾಳ್ಮೆ ಮನುಷ್ಯನಿಗೆ ಬಹಳ ಮುಖ್ಯ. ಅವನು ಬಹಳ ತಾಳ್ಮೆಯಿಂದ ನೋಡ್ತಾನೆ. ಆಮೇಲೆ ಮನುಷ್ಯನಿಗೆ ಬಹಳ ದುರಾಸೆ. ಬುದ್ಧ ಹೇಳ್ತಾನೆ ನೋಡಿ, ಆಸೆಯೇ ದುಃಖಕ್ಕೆ ಮೂಲ ಕಾರಣ. ಅವನು ಅಷ್ಟ ಅಂಗ ಮಾರ್ಗಗಳನ್ನು ಹೇಳ್ತಾನೆ. ಬಹಳ ಅದ್ಭುತವಾದ ಬುದ್ಧನ ಮಾತಿದೆಯಲ್ಲ, ನಿಜಕ್ಕೂ ಆ ಸಣ್ಣ ಸಣ್ಣ ಬುಕ್ಸ್ ಸಿಗ್ತವೆ, ಓದ್ವಿ. ಆ ಆಸೆ ಬಗ್ಗೆ ಹೇಳಿದ, ದುರಾಸೆ ಬಗ್ಗೆ. ಮನುಷ್ಯನಾದ ನಾನು ದುರಾಸೆಯ ನನ್ನನ್ನು ಕೊಂಡುಕೊಳ್ಳುತ್ತೀಯ, ನನ್ನ ಮೇಲೆ ದೌರ್ಜನ್ಯ ಮಾಡ್ತೀವಿ, ಪರಿಸರದಲ್ಲಿ ದೌರ್ಜನ್ಯ ಮಾಡ್ತೀವಿ, ಭೂಮಿ ಮೇಲೆ ಮಾಡ್ತೀವಿ, ಬೇರೆ ಬೇರೆ ತರ ದೌರ್ಜನ್ಯ ಸಮಾಜ ನಡೀತಾವ, ಹೌದಿಲ್ಲ?
ಆಮೇಲೆ ಭೂಮಿಯನ್ನ ಕೊರಿತೀವಿ, ರಂಧ್ರಗಳನ್ನು ಮಾಡ್ತೀವಿ. ಎಷ್ಟು ನೋವಾಗುತ್ತೆ ಭೂಮಿ ತಾಯಿಗೆ. ಇತ್ತೀಚೆಗೆ ಮೊದಲೆಲ್ಲ ಭಾಗಗಳನ್ನು ತೋಡಲು, ಈಗೆಲ್ಲ ಪಾಸ್ಟ್ ಇದ್ದು ಬೋರು ಆ ಭೂಮಿಯನ್ನು ಕೊರಿತದೆ. ಅಷ್ಟು ಆಳಕ್ಕೆ ಅದಕ್ಕೆ ಎಷ್ಟು ನೋವಾಗುತ್ತೆ ಗೊತ್ತಾ? ಅದು ನಮ್ಗೆ ಅನ್ಸಲ್ಲ ಅಷ್ಟೇ. ಆ ಒಂದು ರಂಧ್ರಗಳನ್ನು ಕೊರೆಯುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. ಅದನ್ನು ತಾಳ್ಮೆಯಿಂದ ನೋಡ್ತಾ ನಾವು ಎಷ್ಟು ನೋವಾಗುತ್ತೆ ಭೂಮಿ ತಾಯಿ. ಭೂಮಿಯನ್ನ ಧರೆ ಅಂತ ಕರಿತೀವಿ, ಇಳೆ ಅಂತ ಕರಿತೀವಿ, ಭೂಮಿ ಅಂತ ಕರಿತೀವಿ, ವಸುಂಧರೆ ಅಂತ ಕರಿತೀವಿ, ಭೂಮಿ ತಾಯಿ ಅಂತ ಕರಿತೀವಿ. ಹೀಗೆ ಎಲ್ಲ ನೋವನ್ನ ಅವರು ಭರಿಸ್ತಾರೆ. ಆಮೇಲೆ ಭೂಮಿ ಮೇಲೆ ಬೆಳೆಯನ್ನು ಬೆಳೆ ಆ ಭೂಮಿಯನ್ನು ಹದ ಮಾಡ್ತೀವಿ. ಅದ ಆದಂತ ಸಂದರ್ಭದಲ್ಲಿ ಬಿತ್ತನೆಯನ್ನು ಮಾಡ್ತೀವಿ, ಮರಗಿಡಗಳನ್ನು ಬೆಳೆಸ್ತೀವಿ. ಅದಕ್ಕೆ ಇಲ್ಲಿ ಬಹಳ ಮುಖ್ಯ. ಮಳೆ ಯಾಕೆ ಬರಲ್ಲ ಅಂದ್ರೆ ಇವತ್ತು ಪರಿಸರ ಎಲ್ಲ ನಾಶ ಆಗಿ ಹೋಗ್ತಾ ಇದೆ. ಮರಗಳನ್ನು ಬೆಳೆಸ್ತಾ ಇಲ್ಲ, ಕಡಿತಾ ಇದ್ದೀವಿ. ಅದಕ್ಕೆ ಬಹುದೊಡ್ಡ ಉದಾಹರಣೆ ಸಾಲ್ಮರ್ ತಿಮ್ಮಕ್ಕ. ಯಾಕೆ ನೋಡಿ, ಯಾವುದೇ ಫಲಾಪೇಕ್ಷೆಗಳಿರಲಿ, ಅತಿಗೆ ಮಕ್ಕಳಾಗಿರಲಿಲ್ಲ. ಈ ಮರಗಳೇ ಮಕ್ಕಳು ಅಂತ ಹೇಳಿ ಸಾಕಿ ಒಂದು ನಾಡೋಜ ಪ್ರಶಸ್ತಿ, ಪಂಪು ಪ್ರಶಸ್ತಿ, ಸರ್ಕಾರದಲ್ಲಿ ಇರಬೇಕಾದಂಥ ಎಲ್ಲ ಸೌಲಭ್ಯಗಳನ್ನ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ ನೋಡಿ. ಹಾಗೆ ನಾವು ಪ್ರತಿಯೊಬ್ಬರು ಒಂದು ಮರ ಗಿಡವನ್ನು ಸಾಕು. ಪರಿಸರ ಎಲ್ಲಿರ್ತಾರೆ ಮಳೆ ಬರುತ್ತೆ, ಎಲ್ಲಿ ಪರಿಸರ ಇರುವಲ್ಲಿ ಮಳೆಗಾಲ ಬರುತ್ತೆ. ಅದಕ್ಕೆ ಮರ ಗಿಡಗಳನ್ನು ಬೆಳೆಸ್ತೀವಿ. ಅಲ್ಲಿ ನೃತ್ಯ ಮಾಡ್ತೀವಿ ನಾವು. ಮರ ಯಾವುದೋ ಒಂದು ಹಬ್ಬದಲ್ಲಿ, ದೀಪಾವಳಿನ ಇಂಥದ ಒಂದು ಹಬ್ಬದಲ್ಲಿ ನಾವು ಮರಕ್ಕೆ ಅಡ್ಡ ಕಟ್ಟಿಕೊಂಡು ಜೋಕಾಲಿ ಆಡ್ತೀವಿ. ಮರ ಹತ್ತದ್ದು ಬಂದರೆ ಮರ ಹತ್ತಿ ಆಡ್ತೀವಿ, ಗೊಂಬೆ ಮೇಲೆಲ್ಲ ಅಂತ ಮಕ್ಕಳು ನೃತ್ಯವನ್ನು ಮಾಡ್ತಾರೆ, ಆಟ ಆಡ್ತೀವಿ. ಹಲವಾರು ಹಾಡುಗಳನ್ನು ಕಟ್ಟಿ ಪರಿಸರದ ಹಾಡುಗಳನ್ನು ಆಡ್ತೀವಿ, ಪರಿಸರ ಗೀತೆಗಳನ್ನು ಆಡ್ತೀವಿ. ನೀವು ಚಂದನ ಟಿವಿ ಹಾಕಿದ್ರೆ ಪರಿಸರದ ಬಗ್ಗೆ ಒಂದು 10 ನಿಮಿಷ ಒಳ್ಳೆ ಹಾಡುಗಳನ್ನು ಹಾಕ್ತೇವೆ. ಇತ್ತೀಚಿನ ದಿನಗಳಲ್ಲಿ ಬಾಡಿರ್ತಾವ, ಅಲ್ಲಿ ಮೊದಲು ಗುಂಡುಗಳ ಸಂಖ್ಯೆ ಜಾಸ್ತಿ. ಈಗ ಸ್ವಲ್ಪ ಅವಳೆ ಕಡಿಮೆ ಆಗಿದೆ ಅಂತ ಒಳ್ಳೆ ಬಹಳ ಜವಾಬ್ದಾರಿ ಇರ್ತಕ್ಕಂಥ ಪ್ರಧಾನಿಗಳು ಬಂದಿದ್ದಾರೆ. ಇವತ್ತು ಗಡಿ ಭಾಗದಲ್ಲಿ ಹೆಚ್ಚು ಸೈನ್ಯವನ್ನು ಇಟ್ಟು ನಮ್ಮ ದೇಶಕ್ಕೆ ಯಾವುದೇ ಆಕ್ರಮಣ ಆಗದಂಗೆ ಒಳ್ಳೆ ವ್ಯವಸ್ಥೆಯನ್ನು, ಸೈನಿಕರಿಗೆ ಸೌಲಭ್ಯಗಳನ್ನು ಕೊಟ್ಟು ಇವತ್ತು ಬಲಿಷ್ಠ ರಾಷ್ಟ್ರಗಳ ಕೂಟಕ್ಕೆ ನಮ್ಮ ದೇಶವನ್ನು ಸೇರಿಸ್ತಾ ಇದ್ದಾರೆ. ಅದಕ್ಕೆ ಎಷ್ಟು ಕೋಟಿ ಕೊಟ್ಟರು ಅಂತ ಒಂದು ಎದೆಗೆಯಾಗಿರ್ತಕ್ಕಂಥ ಪ್ರಧಾನಿ ಇವತ್ತು ನಮ್ಮ ದೇಶವನ್ನು ಆಳ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹೇಳಿ, ನೀವು ಸೈನ್ಸಲ್ಲಿ ಓದ್ತೀರಿ, ಅಣು ಬಾಂಬು. ಅಣು ಅಂದರೆ ಚಿಕ್ಕ. ಹೋಮಿ ಜಹಾಂಗೀರ್ ಬಾಬಾ ಬಾಂಬನ್ನು ಕಂಡಿಡ್ದ. ಬಾಂಬ್ ಕಂಡಿಡ್ತಾರೆ ಯಾರು? ಹೋಮಿ ಜಹಾಂಗೀರ್ ಬಾಬಾ. ಒಂದು ಇಷ್ಟಿರುತ್ತೆ, 100 ಕಿಲೋಮೀಟರ್ ದೂರ ಬಾಂಬ್. ನೀವು ಇತಿಹಾಸ ನೋಡಿದ್ರಿ, 1900 ಸೆಕೆಂಡ್ ವರ್ಲ್ಡ್ ವಾರ್ ಯಾವಾಗಾಗಿದೆ? 1935. ಕರೆಕ್ಟ್. ಫಸ್ಟ್ 39 ಸೆಕೆಂಡ್ ವರ್ಲ್ಡ್ ವಾರ್ ಕೇಳ್ತಾರೆ ನೋಡಿ. ಅಂತ ಎಲ್ಲವನ್ನು ನಾನು ಸಹಿಸಿಕೊಂಡು ಮಾನವನಿಗೆ ಕ್ಷಮೆಯನ್ನು ಕೇಳ್ತಾನೆ. ಕ್ಷಮೆಯನ್ನು ನಿನಗೆ ನೀಡ್ತಾನೆ ಅಲ್ಲ. ನಾವೇನು ಮಾಡೋಕ್ಕಾಗುತ್ತೆ? ಮನುಷ್ಯ ನರಮಾನವ ಏನು ಮಾಡೋದು? ಕ್ಷಮೆಯನ್ನು ಕೇಳಬೇಕು. ಏನಾದರೂ ತಪ್ಪಾಗಿದ್ರೆ ಸಾರಿ,
ಎಕ್ಸ್ಟ್ರೀಮ್ಲಿ ಸಾರಿ, ಸೋ ಸಾರಿ. ಈಗ ಬಸ್ಸಲ್ಲಿ ಕಾಸು ಸಾರಿ ಅಂತೀವಿ, ಅದೇ ನಮ್ಮ ಟೈಮ್ ಸ್ಟ್ರಗಲ್ ಇದಾಗ. ಹಾಗೆ ಮನುಷ್ಯನಿಗೆ ಮತ್ತೊಂದು ಏನಪ್ಪ ಅಂತ ಹೇಳಿದ್ರೆ, ನಾವೇನು ಅಂದ್ಕೊಂಡಿರ್ತೀವಿ, ನಮ್ಮ ಹೊಲ ಇದು, ನಮ್ಮದು ಈ ಫೀಲ್ಡು, ಈ ಉದಾಹರಣೆ ಸ್ಕೂಲ್ ಫೀಲ್ಡ್ ನೋಡಿ, ಬೇಲಿ ಹಾಕ್ತೀವಿ, ಬೇಲಿ ಫೆನ್ಸಿಂಗ್ ಫೆನ್ಸ್ ಹಾಕ್ತೀವಿ. ಕೆಲವರು ಕಂಬನಿಟ್ಟು ಮುಳ್ಳು ತಂತಿ ಹಾಕ್ತಾರೆ. ಕೆಲವರು ಏನು ಮಾಡ್ತಾರೆ, ಸ್ವಲ್ಪ ಹಣಕಾಸು ಚೆನ್ನಾಗಿದ್ದಾರೋ ಎಂಡೆ ಕಟ್ಟಿ ಸುತ್ತ ಕಾಂಪೌಂಡ್ ಮಾಡ್ತಾರೆ. ಹಂಗೆ ಬೇಲಿ ಹಾಕುವುದೇ ಹೊರತು ಈ ಭೂಮಂಡಲಕ್ಕೆಲ್ಲ ಈ ಹಾಕಕ್ಕಾಗುತ್ತಾ? ಆಕಾಶಕ್ಕೆ ಅಚಡ ಓದಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ಪ್ರಕೃತಿ ಮುಂದೆ ಮನುಷ್ಯ ಕುಬ್ಜ. ಅದಕ್ಕೆ ನೇಚರ್ ಈಸ್ ಸೀಕ್ರೆಟ್ ಅಂತ. ಸಿಗರೇಟ್ ಅಲ್ಲ, ಸೀಕ್ರೆಟ್. ನೇಚರ್ ಈಸ್ ಸೀಕ್ರೆಟ್. ಆ ಪರಿಸರ ನೋಡಿ ನೀವು ಎಷ್ಟು ಸುಂದರವಾಗಿರುತ್ತೆ. ಅದೇ ಥರ ಪ್ಲಾಸ್ಟಿಕಲ್ಲೆಲ್ಲ ರೆಡಿ ಮಾಡ್ತಾರೆ. ಆ ಥರದ ಹಸಿರು, ಯಾವ ಗ್ರೀನು, ಯಾವ ಎಲ್ಲೋ, ಯಾವ ರೆಡ್ಡು ಎಲ್ಲೂ ಮಾಡೋಕ್ಕಾಗಲ್ಲ. ಮಾಡ್ತಾರೆ, ಅದು ಪರ್ಫೆಕ್ಟ್ ಅಂಡ್ ನ್ಯಾಚುರಲ್ ಬ್ಯೂಟಿ. ನೋಡಿ, ಎಲ್ಲ ಥರದ ದಬ್ಬಾಳಿಕೆಯನ್ನ ಆ ಭೂಮಿ ಮೇಲೆ ತೀರಿಸ್ಕೊಳ್ತಾರೆ. ಅಂತ ಒಂದು ಭೂಮಿ ತಾಯಿಯ ತಾಳ್ಮೆಯನ್ನ ಸರಿ ಸಮಾನವಾದುದು ಈ ವಿಶ್ವದಲ್ಲಿ ಮಕ್ಕಳಿಗೆ. ಅದಕ್ಕೆ ಹೆಣ್ಮಕ್ಳನ್ನ ಭೂಮಿ ತಾಯಿಗೆ ಹೋಲಿಸ್ತಾರೆ. ಅಷ್ಟು ರೆಸ್ಪೆಕ್ಟ್ ನಿಮಗೆ. ಅದನ್ನ ನೀವು ಉಳಿಸ್ಕೋಬೇಕು, ಅದನ್ನ ಅನ್ವಯಿಸ್ಕೊಂಡು ಹೋಗ್ಬೇಕು. ನಮಗೆ ಹೇಳಿದ ಹೆಣ್ಮಕ್ಳಿಗೆ, ನಿಮಗೆ ಹೆಣ್ಮಕ್ಳಿಗೆ ಹೇಳಿದ ತಾಯಿ ದೇವರ ಈಕ್ವಲ್ ಟು ಗಾಡ್. ಮದರ್ ಇಸ್ ಈಕ್ವಲ್ ಟು ಗಾಡ್. ದೇವರ ಸಮಾನ. ಪ್ರೀತಿ ನೀನು ಅಂದ್ಕೊಂಡಾಗಿಲ್ಲ, ಹೌದಲ್ಲ? ಅಷ್ಟು ಒಳ್ಳೆ ಇದಿದೆ ನಿಮಗೆ. ಅಂತ ಗುಣ, ಅಂತ ತಾಳ್ಮೆ, ಅಂತ ಇದು ಹೆಣ್ಮಕ್ಳಿಗೆ, ಭೂಮಿ ತಾಯಿಗೆ ಬಿಟ್ಟರೆ ಬೇರೆ ಯಾವತ್ತೂ ಹೋಲಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ನೋಡಿ ಇಲ್ಲಿ, ಹೂ ಡೂ ಯು ಥಿಂಕ್ ಈಸ್ ದ ಸ್ಪೀಕರ್ ಆಫ್ ದಿ ಪೋಯಮ್? ದ ಸ್ಪೀಕರ್ ಆಫ್ ದ ಪೋಯಮ್ ಈಸ್ ಮದರ್ ಅರ್ತ್. Next, I write in line 1 suggests the feeling of patience. In line 2, you is repeated. Do you think it refers to the same person? Who do you think that is? In the poem, you refers to entire mankind. We have taken the earth for granted and are misbehaving and hurting her. Bring out the contract between the reader and the speaker as suggested in lines 4, 5 and 6. The speaker land is patient while the reader shouts and says the owner. The speaker land is patient while the reader buys and digs holes and destroys land. Muddy holes refers to extracts. ನೋಡಿ, ಮಡ್ಡಿ holes, double inverted comma refers to A, B, C, common commotion created by the reader, by the reader, by the reader. Today, the poem, the figures of speech. Pick out the figures of speech. The entire poem is personification. Ready? Entire poem, personification, figures of speech. Next,
car layout ISIS metaphor. A chain link necklace metaphor. Metaphor. Personification. Simile. Which line or lines do you enjoy reciting most? Given reason for your choice. I enjoy reciting the entire poem. There is a very profound meaning and lesson to be learned in this poem. The poet tells us the human beings are mean and ignorant and just by owning a small piece of land or by farming a piece of land. We feel that we own up the land. We will fight each other over the ownership of the land, but we do know that planet Earth can never be fenced if she is not relating. It is only because she is very patient. ಈಗ ಯಾರು ಪರಿಚಯ ಕೊಡ್ತೀವಿ ಇಲ್ಲಿಂದ ಇಲ್ಲಿಗೆ ಬರಬೇಕು ಅವರು ಪೇಪರಲ್ಲಿ ಬರ್ಕೊಡ್ಬೇಕು. ಐ ಆಮ್ ದ ಲ್ಯಾಂಡ್ ಸಮ್ಮರಿ ಟೋಟಲ್ ಮಿನಿಮಮ್ 150 ವರ್ಡ್ಸ್ ಬರೀರಿ ಪೇಪರ್. ಹೆಡ್ಲೈನ್ ಐ ಆಮ್ ದ ಲ್ಯಾಂಡ್, ಕೆಳಗೆ ಆಕ್ಟಿವಿಟೀಸ್ ಅಂತ ಬರ್ರಿ, ಕೆಳಗೆ ಸಮ್ಮರಿ ಅಂತ ಬರ್ರಿ, ಡೇಟ್ ಮೆನ್ಷನ್ ದ ಡೇಟ್. Headline or title I am the land. Next title activity. Next summary. What is the central idea of the poem? Theme of the poem. The earth is telling the human beings that they This poem was written by Ruskin Bond. His grandmother was genius. Think that they all are okay, yes, question letter ಬೇಕಾದರೆ ತಪ್ಪು ಬೇರೆ ಬರೀಬೇಕು. See, patiently. Proclaim. People shout and proclaim that
ಹ್ಯಾಂಡ್ ನೀಟಾಗಿ ಇಟ್ಕೊ. She gives them fruit, grass, trees, etc. ನೋಡಿ ಹಣ್ಣಿಗೆ ಹಣ್ಣು ಮರಗಳಿದ್ದಾವೆ, ಹುಲ್ಲು ಬೆಳೆದಿದೆ, ಸಣ್ಣ ಮರಗಳಿದ್ದಾವೆ, ದೊಡ್ಡ ಮರಗಳಿದ್ದಾವೆ. This results in people becoming joyous and they sing, ಆಡ್ತಾರೆ, ನಲಿತಾರೆ, ಕುಣಿತಾರೆ, ಎಂಜಾಯ್. The remaining 3 lines. ಮೂರ್ನಾಲ್ಕು ಲೈನ್ ಇದೆ ಬರ್ಕಳಿ. And they sing and dance. Sometimes people come and try to dance. Sometimes people come and try to dance. And create boundaries. Creating boundaries. Boundaries ಗಡಿ, ಬಾರ್ಡರ್ ಅಂತೀವಲ್ಲ. Which tries to choke the get one. Next line.
Next line. Once again, the repeat. Totally summary. The earth is telling the human beings that they think that they own earth, but she is land and so she waits patiently. People shout and proclaim that the land is theirs. They buy lands, drill holes in it, and drive over her, but still she waits patiently. Then someone plows her and plants seeds, and she gives them fruit, grass, trees, etc. This result in all becoming joyous and they sing and dance. Sometimes people come and try to fence her and create boundaries which tries to choke her, but the earth asserts that she is the land and no one can put a fence around the planet Earth. She waits patiently for people to realize. That's right. What time is that? So some additional questions are there. 1, 2, 3, 4, 5. Extra. Who is the speaker? Who is the speaker addressing? The speaker is Mother Earth. She is addressing the human beings. How does she wait patiently? Why does Earth say that cannot be fenced? What does the word wait tell you about the Earth? The word wait tells us the Earth is very patient and withstands all the comforts and discomforts committed on her very socially. Notice one figure, one opposite word, comfort, discomfort. Comfort. Committed on her very so